ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಕೆಲವೊಬ್ರು ಕಮೆಂಟಲ್ಲಿ ಕೇಳ್ತಾ ಇದ್ದೀರಾ ಪೀಕೋ ಮಿಷನಲ್ಲಿ ನಾರ್ಮಲ್ ಸ್ಟಿಚ್ ಹೇಗೆ ಮಾಡ್ಬೋದು ಅಂತ. ಇವತ್ತಿನ ವಿಡಿಯೋದಲ್ಲಿ ನಾನು ಪೀಕೋ ಮಿಷನಲ್ಲಿ ನಾರ್ಮಲ್ ಸ್ಟಿಚ್ ಹೇಗೆ ಮಾಡ್ಬೋದು ಅಂತ ಸಿಂಪಲ್ ಆಗಿ ಹೇಳ್ಕೊಡ್ತಾ ಇದ್ದೇನೆ. ಈ ಪೀಕೋ ಮಿಷನ್ ಆಲ್ ಇನ್ ಒನ್ ಮಿಷನ್ ಅಂತಲೂ ಹೇಳ್ಬೋದು. ಇದರಲ್ಲಿ ಎಂಬ್ರಾಯ್ಡ್ರಿ ಕೂಡ ಮಾಡ್ಕೊಳ್ಬೋದು. ಈ ಪೀಕೋ ಮಿಷನ್ನಲ್ಲಿ ಪೀಕೋ ಹಾಕಲಿಕ್ಕೆ ಬೇರೆ ಥರ ಸೆಟ್ಟಿಂಗ್ ಇರುತ್ತೆ, ನಾರ್ಮಲ್ ಸ್ಟಿಚ್ಚಿಗೆ ಬೇರೆ ಥರ ಸೆಟ್ಟಿಂಗ್ ಇರುತ್ತೆ. ಈ ಸೆಟ್ಟಿಂಗ್ ನೊಂದು ಕಲ್ತ್ಕೊಂಡ್ರೆ ಆರಾಮಾಗಿ ಸ್ಟಿಚ್ ಮಾಡ್ಬೋದು. ನಿಮ್ಮ ಬ್ಲೌಸ್ನಾಗಲಿ ಚೂಡಿದಾರ್ನಾಗಲಿ ಯಾವುದೇ ಬಟ್ಟೆ ಇರಲಿ, ನೀವು ನಾರ್ಮಲ್ ಮಿಷನಲ್ಲಿ ಹೊಲ್ಗ್ತಿರಲ್ವ ಅದೇ ರೀತಿಯಾಗಿ ನೀಟಾಗಿ ಸ್ಟಿಚ್ ಬೀಳುತ್ತೆ. ಮಿಷನಲ್ಲಿ ಕೂಡ ಯಾವುದೇ ಟೆನ್ಷನ್ ಪಡುವ ಅವಶ್ಯಕತೆನೇ ಇಲ್ಲ. ಇಲ್ಲಿ ನೋಡಿ, ಇವಾಗ ಈ ಮಿಷನ್ನಲ್ಲಿ ಎಲ್ಲ ಸೆಟ್ಟಿಂಗು ಕೂಡ ಪೀಕೋಲೆ ಸೆಟ್ ಆಗಿದೆ. ಇವಾಗ ನಾವು ನಾರ್ಮಲ್ ಸ್ಟಿಚ್ಚಿಂಗ್ನ ಸೆಟ್ ಮಾಡ್ಕೊಳ್ಬೇಕು. ಸ್ಟೆಪ್ ಬೈ ಸ್ಟೆಪ್ ಆಗಿ ಹೇಗೆ ಸೆಟ್ ಮಾಡ್ಕೊಳ್ಳೋದಂತ ಹೇಳ್ಕೊಡ್ತಾ ಇದ್ದೇನೆ. ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಿದೆ ಅಲ್ವಾ, ಇದು ಪೀಕೋ ಫೂಟು. ಇವಾಗ ನಾನು ತೋರಿಸ್ತಾ ಇದ್ದೇನೆ ನೋಡಿ, ಇದು ನಾರ್ಮಲ್ ಸ್ಟಿಚಿಂಗ್ ಫೂಟು. ಈ ಮಿಷನ್ನಲ್ಲಿ ಎರಡೆರಡು ಫೂಟ್ ಕೊಟ್ಟಿರ್ತಾರೆ. ನಿಮಗೆ ಪೀಕೋ ಬೇಕಿದ್ರೆ ಪೀಕೋ ಫೂಟನ್ನು ಹಾಕಿ ಸೆಟ್ ಮಾಡಿಕೊಂಡು ಪೀಕೋ ಮಾಡ್ಕೊಳ್ಬೋದು. ನಾರ್ಮಲ್ ಸ್ಟಿಚಿಂಗ್ ಬೇಕಿದ್ರೆ ನಾರ್ಮಲ್ ಫೂಟ್ ಹಾಕಿ ನೀವು ಸ್ಟಿಚ್ ಮಾಡ್ಕೊಳ್ಬೋದು. ಎಲ್ಲ ತರಹದ ಆಪ್ಷನ್ ಇದೆ. ಆಲ್ ಇನ್ ಒನ್ ಮಿಷನ್ ಅಂತಲೇ ಹೇಳ್ಬೋದು. ಇವಾಗ ನಾನು ಪೀಕೋ ಫೂಟ ತೆಗೆದ್ಬಿಟ್ಟು ನಾರ್ಮಲ್ ಸ್ಟಿಚಿಂಗ್ ಫೂಟ್ ಇದೆಯಲ್ಲ ಅದನ್ನು ಜೋಡಿಸ್ತಾ ಇದ್ದೇನೆ. ಫೂಟ್ ಹಾಕುವಾಗಲೂ ಸಹ ನಿಧಾನವಾಗಿ ನೀಟಾಗಿ ಹಾಕಿ. ಇವಾಗ ಸ್ಟಿಚ್ ಮಾಡುವಾಗ ಫೂಟ್ ಎಲ್ಲಾದರೂ ಲೂಸ್ ಆಯ್ತು ಅಂತ ಹೇಳಿದರೆ ಸ್ಟಿಚ್ಚಿಗೂ ಹಾಳಾಗುತ್ತೆ, ಫೂಟು ಡ್ಯಾಮೇಜ್ ಆಗುತ್ತೆ. ನೀಟಾಗಿ ಹಾಕಿ ಟೈಟ್ ಮಾಡಿ ಸ್ಕ್ರೂವನ್ನು. ಇವಾಗ ಪೀಕೋ ಫೂಟ್ ತೆಗೆದ್ಬಿಟ್ಟು ನಾನು ನಾರ್ಮಲ್ ಸ್ಟಿಚಿಂಗ್ ಫೂಟನ್ನು ಜೋಡಿಸ್ಕೊಂಡೆ. ನಂತರ ಎರಡನೇದು ಯಾವುದಂತ ಹೇಳಿದರೆ, ಇಲ್ಲಿ ಗಡಿಯಾರ ಟೈಪ್ ಇದೆ ನೋಡಿ, ಅದನ್ನು ಸೆಟ್ ಮಾಡ್ಕೊಳ್ಬೇಕು. ನಾನು ಪೀಕೋಗೆ 3 ಮತ್ತು 4ರ ಮಧ್ಯ ಪೀಕೋ ಕರೆಕ್ಟಾಗಿ ಬರುತ್ತಂತ ಸೆಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲೊಂದು ಸ್ಕ್ರೂ ಇದೆ ನೋಡಿ, ಅದನ್ನು ಲೂಸ್ ಮಾಡಿದೆ. ಆ ಮುಳ್ಳು ಅನ್ನುವಂಥದ್ದು 0ಗೆ ಬಂದು ನಿಂತ್ಕೊಳ್ತು. ನಿಮಗೆ ನಾರ್ಮಲ್ ಸ್ಟಿಚ್ ಬೇಕಿದ್ದರೆ 0ಗೆ ಇಟ್ಟರೆ ಕರೆಕ್ಟಾಗಿ ಬರುತ್ತೆ. ಆ್ಯಕ್ಚುಲಿ ನಾರ್ಮಲ್ ಸ್ಟಿಚ್ 0ಗೆ ಇಟ್ಟರೆ ಮಾತ್ರ ಬರೋದು. 0ಗೆ ಇಟ್ಕೊಂಡೆ. ಸ್ಕ್ರೂ ಲೂಸ್ ಮಾಡಿದ ತಕ್ಷಣ 0ಗೆ ಬಂದು ನಿಲ್ಲುತ್ತೆ ಅದು. ನಂತರ ನಿಮಗೆ ಸ್ಟಿಚ್ ಯಾವ ಸೈಜ್ ಬೇಕಿದ್ರೆ ಅದನ್ನು ಕೂಡ ಸೆಟ್ ಮಾಡ್ಕೊಳ್ಬೋದು. ನಾನು ಪೀಕೋಗೆ ಸೆಟ್ ಮಾಡಿ ಇಟ್ಕೊಂಡಿದ್ದೀನಿ ಮೊದಲು. ಇವಾಗ ನಮಗೆ ನಾರ್ಮಲ್ ಸ್ಟಿಚ್ಚಿಗೆ ಎಷ್ಟು ಸೈಜ್ ಬೇಕೋ ಅಷ್ಟಕ್ಕೆ ಸೆಟ್ ಮಾಡಿಕೊಂಡೆ. ಇವಾಗ ನೋಡಿ, ಪೀಕೋ ಸೆಟ್ಟಿಂಗ್ನಿಂದ ನಾನು ನಾರ್ಮಲ್ ಸ್ಟಿಚ್ಚಿಗೆ ಯಾವುದೆಲ್ಲ ಸೆಟ್ಟಿಂಗ್ ಬೇಕೋ ಅದಷ್ಟು ನೀಟಾಗಿ ಸೆಟ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಪೀಕೋ ಮಿಷನ್ನಲ್ಲಿ ನಾರ್ಮಲ್ ಸ್ಟಿಚ್ಚನ್ನು ಹೊಲ್ಗಿ ತೋರಿಸ್ತೇನೆ ನೋಡಿ. ನನಗಿವಾಗ ಪೀಕೋ ಮಿಷನಲ್ಲಿ ಹೊಲ್ಗ್ದಾಗೆ ಅನಿಸ್ತಾ ಇಲ್ಲ, ನಾರ್ಮಲ್ ಮಿಷನಲ್ಲಿ ಹೊಲ್ಗ್ದಾಗೆ ಅನಿಸ್ತಾ ಇದೆ. ಅಷ್ಟೇ ಸ್ಪೀಡ್ ಇದೆ ನಾರ್ಮಲ್ ಮಿಷನ್ ಥರನೇ. ಇಲ್ಲಿ ನೋಡಿ, ಸ್ಟಿಚ್ ಕೂಡ ನಾರ್ಮಲ್ ಮಿಷನ್ನಲ್ಲಿ ಯಾವ ರೀತಿ ಪರ್ಫೆಕ್ಟಾಗಿ ಸ್ಟಿಚ್ ಬೀಳುತ್ತೋ ಅದೇ ರೀತಿ ಪರ್ಫೆಕ್ಟಾಗಿ ಸ್ಟಿಚ್ ಬಿದ್ದಿದೆ. ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತೇನೆ. ನಿಮಗೆ ಯೂಸ್ಫುಲ್ ಆಗಿದ್ದರೆ ನನಗೆ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.